1 kg ಮೀನಿಗೆ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ 3 ಗೆಡ್ಡೆ ಹಾಕೋತಾ ಇದ್ದೀನಿ, ಶುಂಠಿ ಅರ್ಧ ಇಂಚು ಹೆಚ್ಚಿಟ್ಕೊಂಡಿದ್ದೀನಿ, ಹುಣಸೆಹಣ್ಣು 2 ನಿಂಬೆಹಣ್ಣು ಗಾತ್ರ ಹಾಕೋತಾ ಇದ್ದೀನಿ, ಲವಂಗ 6 ಹಾಕೋತಾ ಇದ್ದೀನಿ ನೋಡಿ, ಚಕ್ಕೆ 1 ತುಂಡು, ಮೆಣಸು 10-15 ಕಾಳು, ಅರ್ಧ ಭಾಗ ಕೊಬ್ಬರಿ, 1 ಇಂಚು ಚಕ್ಕೆ ಮುರಿದಾಕ್ತಾ ಇದ್ದೀನಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು 5 ಟೊಮಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ, 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ, 1/4 ಇಂಚು ಶುಂಠಿ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ 1 ಟೈಮ್ ರುಬ್ಕೊತೀನಿ, ಈ ಮಸಾಲೆ ರುಬ್ಕೊತೀನಿ. ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಮಸಾಲೆಗೆ, ಈರುಳ್ಳಿಗೆ ಸ್ವಲ್ಪ ಹಾಕ್ತೀನಿ, 1 ಚಮಚ 1.5 ಚಮಚ ಮನೆ ಸಾಂಬಾರು ಪುಡಿನೇ ಹಾಕ್ತಾಯಿದ್ದೀನಿ. ರುಬ್ಲಿಕ್ಕೆ ನೀರು ಹಾಕ್ಕೊಂಡು ಜೋಡಿಸಿರೋ ಐಟಮ್ನೆಲ್ಲ ರುಬ್ತೀನಿ. ಅದೇ ಮಸಾಲೆಗೆ ಟೊಮಟೊ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ರುಬ್ಲಿಕ್ಕೆ. ಅರಿಶಿನ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಜೋಡಿಸಿಟ್ಟಿದ್ದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಟು ಒಂದೆರಡು ಚಮಚ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ಅರಶಿನ ಈರುಳ್ಳಿ ರುಬ್ಬಿರೋದನ್ನು ಎಣ್ಣೆಗೆ ಫ್ರೈ ಮಾಡೋಕ್ಕೆ ಹಾಕ್ತೀನಿ. ಆಮೇಲೆ ನಂತರ ರುಬ್ಬಿರೋ ಖಾರನ ಅದು ಕುಯ್ದು ಚೆನ್ನಾಗಿ ಬೆಂದಮೇಲೆ ಮೀನನ್ನು ಹಾಕ್ತೀನಿ. ಇದೇ ಮಸಾಲನ ಫಿಶ್ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಂತ ಈಗಲೇ ಎತ್ಕೊತಾ ಇದ್ದೀನಿ. ಮೀನು ಸಾರಲ್ಲಿ ಸ್ವಲ್ಪ ಸಪ್ಪೆ ಆಗಿರುತ್ತೆ, ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ಎತ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆನೂ ಕೂಡ ಹಾಕ್ಕೊತೀನಿ. ಅದಕ್ಕೆ ಮಸಾಲೆ ಹಾಕ್ಕೊಂಡು ಸ್ವಲ್ಪನೇ ಸಾಲ್ಟ್ ಹಾಕ್ಕೊಂಡು ಮೀನನ್ನು ಸಾಂಬಾರಿಂದ ತೆಗ್ದು ಎತ್ತಿ ಅದು ಮಸಾಲೆಗೆ ಉಳಿಸಿ ಇದು ಮಾಡಿದಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಾಂಬಾರು ಬೇಯೋಕ್ಕೆ ನಮಗೆ ಎಷ್ಟು ಅದಕ್ಕೆ ಬೇಕೋ ಅದನ್ನು ನೀರೆತ್ತಿ ಬಿಡ್ತೀನಿ. ಹಿಂಗೆ ಮೀಡಿಯಮಾಗಿರಬೇಕು, ಮೀನು ಬೇಯೋದ್ರೊಳಗಡೆ ಸಾರು ತೆಳ್ಳಗೆ ಮೀಡಿಯಮ್ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕ್ತಾಯಿದ್ದೀನಿ. ನೋಡಿಕೊಂಡು ರುಚಿಗೆ ತಕ್ಕಷ್ಟು ಇದನ್ನು ಹಾಕೋಣ. ಇವಾಗ ಕರೆಕ್ಟಾಗಿ ಹಾಕಿದ್ದೀನಿ. ಫಿಶನ್ನು ಸಾಂಬಾರಿಂದ ತೆಗ್ದು ಇದಕ್ಕೆ ಇದು ಮಾಡಿ ಉಳಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ ಒಂಚೂರು ಕೂಡಿಸಿ ಫಿಶ್ ಎಲ್ಲ ಸಾಂಬಾರಲ್ಲಿ ರೆಡಿ ಆಗೋದ್ರೊಳಗಡೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಫಿಶನ್ನು ಇದಕ್ಕೆ ಉಳ್ಳಾಡಿಸಿ ಎತ್ತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆನೂ ಮೀನಿನ ಮೇಲೆಲ್ಲ ಹಿಡಿದಿರುತ್ತೆ, ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತೆ. ಈಗ 1/4 ಗಂಟೆ ಸಾರು ಬೇಯಿತು, ಎಲ್ಲ ಸಾರು ಬೆಂದಾಗಿದೆ. ಮೀನಿನ ತಲೆನ ಮೊದಲು ಹಾಕ್ತಾ ಇದ್ದೀನಿ. ಮೀನಿನ ತಲೆ ಹಾಕಿ 1-2-3 ನಿಮಿಷ ಬಿಟ್ಟು ಆಮೇಲೆ ಬೇರೆ ಪೀಸ್ಗಳನ್ನ ಹಾಕಬೇಕು.
ಎಲ್ಲ ಮೀನು ತಲೆ ಎಲ್ಲ ಒಂದೇ ಸಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೀನೆಲ್ಲ ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ, ಒಂದು 2-3 ನಿಮಿಷ ಬಿಟ್ಟು ನಂತರ ಪೀಸನ್ನು ಹಾಕಬೇಕು. ಅಲ್ಲೇ ಹಾಕಿ ಒಂದು 2-3 ನಿಮಿಷ ಆಯಿತು. ಇವಾಗ ಮೀನು ಪೀಸ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಅದೇ ಚಾಕನ್ನ ಎದ್ಬಿಡಬೇಕು. ಒಂದು 5 ನಿಮಿಷ ಕಮ್ಮಿ ಉರಿನಲ್ಲಿ ಬೇಯಕ್ಕಿಟ್ರೆ ಎಲ್ಲ ನೀಟಾಗಿ ಬೇಯುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಲಾಸ್ಟಲ್ಲಿ ಉದುರಿಸ್ಬಿಡೋದು. ಆದರೆ ಮೀನು ಸಾರು ಮಾಡಬೇಕಾದ್ರೆ ಪಾತ್ರೆ ಅಗಲಾಗಿರೋ ಪಾತ್ರೆನಲ್ಲಿ ಮಾಡಿದ್ರೆ ಮೀನು ಕಲಿಸ್ಕೊಳ್ಳಲ್ಲ. ಇದು ಮೀನನ್ನು ಇದು ಮಾಡಿಸ್ತೀನಿ ಅಂತ ಹೇಳೋದ್ನಲ್ವ, ಚಾಪೀಸ್ ಥರ ಹಿಂಗೆ ಮೀನನ್ನ ಮಗ್ಚಿ ಫ್ರೈ ಮಾಡ್ತೀನಿ ಅನ್ನಲ್ಲ, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಪಾತ್ರೆ ಅಗಲ ಇದ್ದರೆ ಮೀನು ಮುರ್ಕೊಳ್ಳಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೀನು ಮುರ್ಕೊಂಡು ಕಲ್ಸ್ಕೊಬಿಡ್ತವೆ. ಜಾಲರಿ ತಗೊಂಡು ಹಿಂಗೆ ತೊಗೊಂಡು ಇದರಲ್ಲಿ ಹಿಂಗೆ ಮಸಾಲೆನ ಉಳಿಸಿ ಎತ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.